ಕುಳಿತಿರುವಂಥ ಶಿವಮೊಗ್ಗ ನಗರದ ಸಜ್ಜನ ಬಂಧುಗಳೇ, ಸಾಗರ್ ಕಿನಾರೆ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಮತ್ತು ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನಿಂದ ಒಂದೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಮೊದಲು ಖುಷಿ ಅನಿಸಿದ್ದು ಈ ಶರತ್ಗೂ ಶಶಿಗೂ ಏನು ಸಂಬಂಧ ಈ ಸಂಗೀತಕ್ಕೆ ಅಂತೇಳಿ ಆಲೋಚನೆ ಮಾಡ್ತಾಯಿದ್ದೆ. ಒಬ್ಬ ಯುವಕರಾಗಿರುವಂಥವ್ರಿಗೆ ಇವತ್ತು ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು ಮತ್ತು ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಬೇಕು ಅನ್ನುವಂಥ ಒಂದು ತುಡಿತ, ಮಿಡಿತ, ಹಂಬಲ ಇವತ್ತಿನ ಯುವ ಶಕ್ತಿಯಲ್ಲಿ ತುಂಬ ಕಡಿಮೆ. ಅದು ಇವರಿಬ್ಬರಲ್ಲೂ ಬಂದಿದ್ದಕ್ಕಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭಗವಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆ ಹೇಳ್ತಾರೆ, ಭಗವಂತ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶವನ್ನು ಮಾತ್ರ ಕೊಡ್ತಾನೆ. ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡರಲ್ಲಿ ಇವರಿಬ್ಬರು ಕೂಡ ಭಾಳ ಪ್ರಮುಖರಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಶರತ್ ಅವರು ಅವರ ಅಪ್ಪಾಜಿ ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಭಾಳಷ್ಟು ಜನ ರಾಜಕಾರಣಿಯ ಮಕ್ಕಳು ಕೂಡ ರಾಜಕೀಯ ಬದುಕಿನಲ್ಲಿ ಕೆಲಸ ಮಾಡಿದಾಗ ಈ ಥರದ ಒಂದು ಸಂಗೀತ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ಅನಿವಾರ್ಯತೆ ಅವಶ್ಯಕತೆ ಏನು ಇತ್ತು ಅನ್ನುವಂಥ ಸಂದರ್ಭದಲ್ಲಿ ಈ ಥರದ ಒಂದು ರಚನಾತ್ಮಕ ಕಾರ್ಯಕ್ರಮಗಳು ಶಿವಮೊಗ್ಗ ನಗರದಲ್ಲಿ ಸದಾಭಿರುಚಿಯ ಕಾರ್ಯಕ್ರಮ ಕೊಡೋದಿದೆಯಲ್ಲ, ಇದು ಬಹುದೊಡ್ಡ ಕಾಯಕದ ಕೆಲಸ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಶರತ್ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಶಶಿ ಅವರು ಅಷ್ಟೇ ಸಾಮಾನ್ಯ ಒಂದು ಗಾಯತ್ರಿ ಜ್ಯುವೆಲರ್ಸ್ ಮೂಲಕವಾಗಿ ಒಂದು ವಿಶ್ವಕರ್ಮ ಒಂದು ವೇದಿಕೆಯನ್ನು ಇಟ್ಕೊಂಡು ಅದರ ಮೂಲಕ ಬಹುಶಃ ಈ ವರ್ಷದಲ್ಲಿ ಇದು 4ನೇ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಪ್ರತಿ ದಿವಸ ನಮ್ಮ ಜೊತೆ 1 ಗಂಟೆ ಚರ್ಚೆ ಮಾಡ್ತಾರೆ. ಈ ಥರದ ಹೊಸ ಹೊಸ ಸಂಗೀತಗಾರರನ್ನು ಶಿವಮೊಗ್ಗಕ್ಕೆ ಕರ್ಕೊಂಬಂದು ಈ ಥರದ ಒಂದು ವೇದಿಕೆ ಮೂಲಕ ನಮ್ಮೆಲ್ಲರಿಗೂ ಕೂಡ ಒಂದು ಸಂಗೀತದ ರಸದೌತಣವನ್ನು ಉಣಬಡಿಸುವಂಥ ಒಂದು ನೇತೃತ್ವವನ್ನು ಒಬ್ಬ ಸಾಮಾನ್ಯ ಹುಡುಗ ಯೋಚನೆ ಮಾಡ್ತಾ ಇದ್ದಾನಲ್ಲ, ಇದು ಶಿವಮೊಗ್ಗದ ಬಹುದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಭಾಳಷ್ಟು ಜನ ದೊಡ್ಡ ದೊಡ್ಡ ಜ್ಯುವೆಲರ್ಸ್ಗಳು ಶಿವಮೊಗ್ಗದಲ್ಲಿ ಇದ್ದಾರೆ, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ತೆಗೆದುಕೊಳ್ತಾರೆ. ಬಹುಶಃ ಶಶಿ ಅಷ್ಟೇನು ತೆಗೆದುಕೊಳ್ಳುವಂಥ ವ್ಯಕ್ತಿ ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅಸಾಮಾನ್ಯವಾದ ಕೆಲಸವನ್ನು ಮಾಡ್ತಾ ಇರುವಂಥ ಶಶಿಗೆ ಒಂದು ಚಪ್ಪಾಳೆ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮನುಷ್ಯ ಸಂಘಜೀವಿನೂ ಹೌದು, ಭಾವಜೀವಿನೂ ಹೌದು. ನಮ್ಮ ಮನುಷ್ಯನಲ್ಲಿ ಸಂಗೀತದ ಭಾವನೆಗಳು ಎಲ್ಲಿಯವರೆಗೆ ಜಾಗೃತರಾಗೋದಿಲ್ಲ ಅಲ್ಲಿಯವರೆಗೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಸ್ ಜಾನಕಿ ಅವ್ರ ಬಗ್ಗೆ ಕೂಡ ಸಂಗೀತ ಕಾರ್ಯಕ್ರಮವನ್ನು ಇವತ್ತು ಹಾಡುಗಾರಿಕೆಗಳನ್ನು ಇಟ್ಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಸುಮಾರು 20 ಭಾಷೆಗಳಲ್ಲಿ 25,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂಥವರು ಯಾರಾದರೂ ಕೂಡ ಇದ್ದರೆ ಅದು ಎಸ್ ಜಾನಕಿ ಎನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಲತಾ ಮಂಗೇಶ್ಕರ್ ಅವರು ಕೂಡ ಹಾಗೆಯೇ ಹಿಂದಿ ಭಾಷೆಯಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಬಹುಶಃ ಅವರು ಕೂಡ 25,000ರಿಂದ 30,000 ಹಾಡುಗಳನ್ನು ಹಾಡಿರುವಂಥ ಏಕೈಕ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅನ್ನುವಂಥದ್ದು ನಿಮಗೆ ಕೂಡ ಗೊತ್ತಿರಲಿ. ಸೊ ಇಂಥ ಸಂದರ್ಭದಲ್ಲಿ ಆ ಥರದ ಒಂದು ದಿವ್ಯ ಶಕ್ತಿಯ ಹಾಡುಗಳನ್ನು ನಮ್ಮ ಹಡಪದ್ದವ್ರ ಮೂಲಕ ಮತ್ತು ನಮ್ಮ ಇನ್ನೊಬ್ಬರು ಸಿಂಗರ್ಗಳ ಮೂಲಕ ಇವತ್ತು ತಮಗೆಲ್ರಿಗೂ ಕೂಡ ಸಂತೋಷದ ಒಂದು ಕಿನಾರೆಯ ಮೂಲಕವಾಗಿ ಒಂದು ಸಾಗರದ ಅಲೆಗಳ ರೀತಿಯಲ್ಲಿ ನಮಗೆ ಸಂಗೀತದ ರಸದೌತಣವನ್ನು ನೀಡುವಂಥ ಒಂದು ಬಹುದೊಡ್ಡ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಾವು ಪ್ರೋತ್ಸಾಹ ಇರುವಂಥದ್ದು ಕಲಾವಿದರಲ್ಲ, ನಮ್ಮ ಕಲೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆನ ಗೌರವಿಸಲಿಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ. ಇವತ್ತಿನ ರಸಸಂಜೆ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಭಾವನೆಗಳ ಮೂಲಕ ಉಳಿಲಿ. ಈ ಕಾರ್ಯಕ್ರಮ 100ಕ್ಕೆ 100 ಯಶಸ್ಸಾಗ್ತದೆ. ಶರತ್ ಅವರು ಹೇಳಿದಾಗೆ ಇನ್ನಷ್ಟು ಕೂಡ ರಚನಾತ್ಮಕವಾಗಿರುವಂಥ ಕೆಲಸಗಳನ್ನು ಅವ್ರು ಮಾಡಲಿಕ್ಕೆ ಆರೋಗ್ಯ ಕ್ಷೇತ್ರ ಇರ್ಬೋದು, ಯುವಕರ ಕ್ಷೇತ್ರ ಇರ್ಬೋದು, ಔದ್ಯೋಗಿಕ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಅವರ ಫೌಂಡೇಶನ್ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡ್ತಿದೆ. ಅವ್ರು ಮಾಡುವಂಥ ಈ ರೀತಿಯ ಒಳ್ಳೆಯ ಕೆಲಸ ಜೊತೆ ನಾವೆಲ್ಲ ಕೂಡ ಕೈ ಜೋಡಿಸೋದ್ರ ಮೂಲಕ ಸೊ ಖಂಡಿತವಾಗಿ ಈ ಶಿವಮೊಗ್ಗದಲ್ಲಿ ಹುಟ್ಟಿರೋದಕ್ಕೆ ಏನಾದರೂ ಕೂಡ ಒಂದು ಲ್ಯಾಂಡ್ ಮಾರ್ಕನ್ನು ಬಿಟ್ಟು ಹೋಗಬೇಕು. ಆಗಲೇ ಹೇಳಿದಾಗೆ ಭಗವಂತ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಒಂದಿಷ್ಟು ಸಾಧನೆಗಳನ್ನು, ಒಂದಿಷ್ಟು ಹೆಜ್ಜೆ ಗುರುತುಗಳನ್ನು ಈ ವ್ಯವಸ್ಥೆಯಲ್ಲಿ ನಾವು ಬಿಟ್ಟು ಹೋಗಬೇಕು. ಬಹುಶಃ ಕೆಳಗಡೆ ಕೂತಿರೋರಿಗೂ ಬಿಟ್ಟು ಹೋಗ್ಲಿಕ್ಕೆ ಅವಕಾಶ ಇದೆ, ಆದರೆ ಎಲ್ಲ ಒಂದು ಕಡೆ ಪ್ರಯತ್ನಗಳನ್ನು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡ್ತೇವೆ, ಹಣ ಖರ್ಚಾಗ್ತದೆ, ಟೈಮ್ ವೇಸ್ಟ್ ಆಗ್ತದೆ, ರಿಸ್ಕ್ ಆಗಿ ತಗೊಳ್ಬೇಕು ಅನ್ನುವಂಥ ಭಾವನೆಗಳು ಇಲ್ಲೆಲ್ಲರಲ್ಲೂ ಕೂಡ ಇದೆ. ನಾವು ಕೂಡ ನಿಮ್ಮಂಗೆ ಕೆಳಗಡೆ ಕೂತಿದ್ದಂಥವ್ರು ಇದೇ ಕುವೆಂಪು ರಂಗಮಂದಿರದಲ್ಲಿ 15ನೇ ಸ್ಟಾಲಲ್ಲಿ ಕೂತಾಗ ನಾನು ಯಾರೋ ಪಕ್ಕದಲ್ಲಿ ಕೂತವನು ಹೇಳಿದ್ರು, ಇಲ್ಲೊಬ್ಬರು ರಾಜ್ಯಾಧ್ಯಕ್ಷರು ಬಂದಿದ್ದರು 99ರಲ್ಲಿ, ಷಡಾಕ್ಷರಿ ನೀನು ಆ ಸ್ಥಾನಕ್ಕೆ ಹೋಗಿ ಯೋಗ್ಯತೆ ಇದೆಯಾ, ನಿಮ್ಮ ಪ್ರಯತ್ನ ಮಾಡುವಂಥ ನನ್ನ ಪಕ್ಕದಾಗಿರೋ ನನಗೊಂದು ಇಂಜೆಕ್ಷನ್ ಕೊಟ್ಟರು. ಅಲ್ಲಿಂದ ಪ್ರಾರಂಭಿಸಿದಂಥ ಜರ್ನಿ ಕೇವಲ 5 ವರ್ಷದಲ್ಲಿ ನೀವು ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶಗಳು ಸಿಕ್ತು. ಹಾಗಾಗಿ
ಎಲ್ರಿಗೂ ಅವಕಾಶಗಳಿದೆ, ಆದರೆ ನಾವು ಪ್ರಯತ್ನಗಳನ್ನು ಯಾರೂ ಕೂಡ ಮಾಡೋದಿಲ್ಲ. ಸೊ ಖಂಡಿತವಾಗಿ ನಮ್ಮ ನಿರಂತರ ಪ್ರಯತ್ನದಿಂದ ಯಶಸ್ಸುಗಳು ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ. ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಗೀತದ ಅಲೆಗಳು ಹೃದಯವನ್ನು ತಟ್ಟಲಿ, ಕಲೆಯ ಕಂಪು ಎಲ್ಲೆಡೆ ಪಸರಿಸಲಿ, ಕನ್ನಡದ ಕೀರ್ತಿ ಸದಾ ಬೆಳಗಲಿ ಎನ್ನುವಂಥ ಒಂದು ಶುಭಾಶಯದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಭಾಗವಹಿಸಿರುವ